ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದ ಮುಖಾಂತರ ಯೇಸು ನಾವು ಹೃದಯದಲ್ಲಿ ಕಳವಳಗೊಳ್ಳಬಾರದು, ದೇವರಲ್ಲಿ ವಿಶ್ವಾಸವಿಟ್ಟು ಅವರಲ್ಲೂ ವಿಶ್ವಾಸವಿಡುವ ನಿರೀಕ್ಷೆಯ ಜೀವನ ಜೀವಿಸಬೇಕೆಂದು ಪ್ರೋತ್ಸಾಹಿಸುತ್ತಿದ್ದಾರೆ. ಶಿಷ್ಯರ ಹೃದಯವನ್ನು ಅರಿತ ಯೇಸು ವಿಶ್ವಾಸ ಕಳೆದುಕೊಳ್ಳಬಾರದೆಂದು ಕಳವಳಗೊಳ್ಳದಿರಿ ಎಂಬುದಾಗಿ ತಿಳಿಸುತ್ತಾರೆ. ಕಳವಳ ಮನುಷ್ಯನಲ್ಲಿ ಅವಿಶ್ವಾಸವನ್ನುಂಟು ಮಾಡುತ್ತೆ. ವಿಶ್ವಾಸವಿಲ್ಲದ ಯಾರೂ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ಅವರನ್ನು ಅರಸುವವರಿಗೆ ತಕ್ಕ ಪ್ರತಿಫಲ ಸಿಗುವುದೆಂದು ನಂಬಬೇಕು. ಪ್ರಿಯರೇ, ಇಂದು ಕ್ರೈಸ್ತರೆನಿಸಿಕೊಂಡ ನಾವೇ ಒಂದು ನಿಜವಾದ ನಿರೀಕ್ಷೆಯ ಜೀವನವನ್ನು ನಡೆಸುತ್ತಿದ್ದೇವಾ? ಜೀವಿತದಲ್ಲಿ ಕಷ್ಟ, ನಷ್ಟ, ನೋವು ಅನುಭವಿಸುವಾಗಲೂ ಹೇಗೆ ನಾವು ಕಳವಳವಿಲ್ಲದೆ ಜೀವಿಸಲು ಸಾಧ್ಯ? ಇದು ಸಾಧ್ಯವೇ ಎಂಬ ಪ್ರಶ್ನೆ ನಮ್ಮಲ್ಲಿರ್ಬೋದು. ನಮ್ಮ ಮನಸ್ಸು ವ್ಯಥೆ ಪಡದೆ, ದುಃಖ ಪಡದೆ, ಬೇಸರಗೊಳ್ಳದೆ ಜೀವಿಸಲು ಸಾಧ್ಯವೇ? ದೇವರ ವಾಕ್ಯ ಹೇಳುತ್ತೆ, ಖಂಡಿತ ಇದು ಸಾಧ್ಯ. ಯೇಸು ಇಂದು ನುಡಿತಾ ಇದ್ದಾರೆ, ಪಿತನಲ್ಲಿ ಮತ್ತು ಅವರಲ್ಲಿ ವಿಶ್ವಾಸ ಇಟ್ಟರೆ ಖಂಡಿತವಾಗಿ ನಮ್ಮ ಹೃದಯ ವಿಶ್ರಾಂತಿಯಿಂದ ಇರಲು, ಶಾಂತಿ ಸಮಾಧಾನದಿಂದ ಇರಲು ಸಾಧ್ಯ. ಒಂದು ಉದಾಹರಣೆ ನೋಡೋದಾದರೆ, ಯೇಸು ಪಿಲಾತನ ಮುಂದೆ ನ್ಯಾಯ ತೀರ್ಪಿಗೆ ಗುರಿಯಾದಾಗ, ಆ ದಂಡನಾ ತೀರ್ಪಿಗೆ ಗುರಿಯಾದಾಗ ಅವರು ಸಮಾಧಾನದಿಂದಿದ್ದರು. ಅವರು ಮನುಷ್ಯರಾಗಿ ಜೀವಿಸಿ ತೋರಿಸಿದ್ದಾರೆ ಮತ್ತು ಅವರೇ ಹೇಳ್ತಾ ಇದ್ದಾರೆ, ನಾನೇ ನಿಮಗೆ ಮಾರ್ಗವಾಗಿದ್ದೇನೆ. ಪ್ರಿಯರೇ, ಯೇಸುವೇ ಸ್ವರ್ಗದಿಂದ ಈ ಧರೆಗೆ ಮನುಷ್ಯನಾಗಿ ಬಂದ ದೇವಪುತ್ರರಾಗಿದ್ದಾರೆ. ಅವರೇ ಅಭಿಷಿಕ್ತನಾದ ಲೋಕೋದ್ಧಾರಕನಾಗಿದ್ದಾರೆ. ಸಕಲ ಮಾನವರನ್ನು ಪಾಪದಿಂದ, ನಿತ್ಯ ಮರಣದಿಂದ, ಸೈತಾನನ ವಶದಿಂದ ಬಿಡುಗಡೆ ಮಾಡಿ ಉದ್ಧರಿಸಲು ಬಂದ ಉದ್ಧಾರಕರಾಗಿದ್ದಾರೆ. ಪ್ರವಾದನೆಗಳಲ್ಲಿ ತಿಳಿಸಿದ ಲೋಕೋದ್ಧಾರಕರು ಅವರೇ. ಪಿತನನ್ನು ಪ್ರಕಟಪಡಿಸಲು, ನಮ್ಮನ್ನು ನೀತೀಕರಿಸಲು, ಸ್ವರ್ಗಕ್ಕೆ ಕರೆದೊಯ್ಯಲು ಅವರೇ ಏಕೈಕ ದಾರಿಯಾಗಿದ್ದಾರೆ. ಮಾರ್ಗವು, ಸತ್ಯವು, ಜೀವವು ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು ಎಂದು ಅವರು ನುಡಿದ್ರು. ಪ್ರಿಯರೇ, ಇಂದು ಈ ಸತ್ಯ ನಮಗೆ ಗ್ರಹಿಕೆಯಾಗಿದೆಯಾ? ಯೇಸು ನುಡಿದ ಮಾತುಗಳು ನಮಗೆ ಅರ್ಥವಾಗಿದೆಯಾ? ಅರ್ಥವಾದರೆ, ಗ್ರಹಿಕೆಯಾಗಿದ್ದರೆ ನಾವಿಂದು ಏನೇ ಬರಲಿ, ಏನೇ ಹೋಗಲಿ, ಶಾಂತಿಯ, ನೆಮ್ಮದಿಯ, ಸಮಾಧಾನದ, ವಿಶ್ರಾಂತಿಯ ಜೀವನವನ್ನು ಜೀವಿಸುತ್ತೇವೆ. ಇಲ್ಲವಾದಲ್ಲಿ ನಾವಿನ್ನೂ ಅವಿಶ್ವಾಸ, ಅಜ್ಞಾನದಲ್ಲಿ ಸತ್ಯವಾಕ್ಯವನ್ನು ಅನುಭವಿಸದೆ, ಗ್ರಹಿಸದೇ ಇದ್ದೇವೆ. ಪ್ರಿಯರೇ, ಯೇಸು ಈ ಧರೆಗೆ ಬಂದು ಶಿಲುಬೆ ಮೇಲೆ ಸತ್ತಿದ್ದು, ಸಮಾಧಿ ಮಾಡಲ್ಪಟ್ಟಿದ್ದು, 3ನೇ ದಿನ ಪುನರುತ್ಥಾನರಾಗಿದ್ದು ಮತ್ತು ಸ್ವರ್ಗಾರೋಹಣವಾಗಿ ಪಿತನ ಬಲಪಾರ್ಶ್ವದಲ್ಲಿ ಕುಳಿತು ನಮಗಾಗಿ ಭಿನ್ನಯಿಸುತ್ತಿರುವುದು ಸತ್ಯವಾಗಿದೆ. ಅವರು ಮತ್ತೆ ಮರಳಿ ಬರ್ತಾರೆ. ಅವರು ಹೇಳಿದ ಈ ನುಡಿಗಳನ್ನು ನಾವು ನಂಬಿದಾಗ, ನಮ್ಮ ಹೃದಯದಲ್ಲಿ ಸ್ವೀಕರಿಸಿ ಈ ಸತ್ಯವನ್ನು ಗ್ರಹಿಸಿದಾಗ ನಾವು ವಿಶ್ವಾಸದಲ್ಲಿ ದೃಢಗೊಳ್ಳುತ್ತೇವೆ ಮತ್ತು ಈ ಸತ್ಯವನ್ನು ಆ ಪ್ರೇಷಿತರಂತೆ, ಆ ಶಿಷ್ಯರಂತೆ ನಾವು ಸಾರುವ ಸಾಧನಗಳಾಗುತ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್.